ಹರೇ ಕೃಷ್ಣ. ನಾನು ಪರಶುರಾಮ್. ಭಾರತೀಯ ಹರಿದಾಸ್ ಸಾಹಿತ್ಯ ವಿದ್ಯಾಲಯದಿಂದ ಎಲ್ಲ ಬಂಧುಗಳು ಸೇರಿ ಒಂದು ದಿನದ ಶೈಕ್ಷಣಿಕ ತೀರ್ಥಕ್ಷೇತ್ರ ಯಾತ್ರೆಗೆ ಜೂನ್ ತಿಂಗಳ ಕೊನೆಯ ವಾರ 2025ಕ್ಕೆ ಹೋಗಿದ್ದೆವು. ನಮ್ಮ ವಿದ್ಯಾಲಯದ ಬಂಧುಗಳು ಮತ್ತು ನಮ್ಮ ಬದರಿ ವಿಶಾಲ್ ಭಜನಾ ಮಂಡಳಿ ಬಂಧುಗಳು ಸೇರಿ ಹೋಗಿದ್ದೆವು. ಬೆಂಗಳೂರಿನಿಂದ ಹೊರಟು ಹೋದಂಥ ನಾವು ಮೊಟ್ಟ ಮೊದಲಿಗೆ ಪ್ರಾಣದೇವರ ದರ್ಶನ, ಕೆಂಗಲ್ ಪ್ರಾಣದೇವರ ದರ್ಶನ ವಿಶೇಷವಾಗಿ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಭಜನೆಯನ್ನು ಮಾಡಿದೆವು. ನಂತರ ಹಾಗೆಯೇ ಚನ್ನಪಟ್ಟಣದ ಮಳೂರು ಕ್ಷೇತ್ರ ಶ್ರೀಕೃಷ್ಣ ಅಪ್ಪರಮೇಯ ಸ್ವಾಮಿ, ಅಲ್ಲಿ ಭಾಳ ವಿಶೇಷ. ಪುರಂದರದಾಸರು ಅಲ್ಲಿ ಅಪ್ಪರಮೇಯನ ಬಗ್ಗೆ ಪದ್ಯವನ್ನು ಮಾಡಿದ್ದಾರೆ. ಅದನ್ನು ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೇನೆ. ಜಗನ್ನಾಥ ದಾಸರು ಕೂಡ ಅಲ್ಲಿ ಪದ್ಯವನ್ನು ಮಾಡಿದ್ದರಂತೆ. ಹಾಗೆಯೇ ಮುಂದುವರೆದು ನದಿ ನರಸಿಂಹದೇವರು ಅಂತಲ್ಲಿ ಕಣವ ನದಿಯ ತಟದಲ್ಲಿರತಕ್ಕಂಥ ಪವಿತ್ರವಾದಂಥ ನರಸಿಂಹದೇವರ ದರ್ಶನವನ್ನು ಕೂಡ ನಾವು ಭಾಳ ವಿಶೇಷವಾಗಿ ಮಾಡಿಕೊಂಡೆವು. ನರಸಿಂಹದೇವರ ಸನ್ನಿಧಾನ, ಕಣವ ನದಿಯ ತಟ, ಪ್ರಶಾಂತವಾದ ವಾತಾವರಣ, ಹಸಿರು, ಹಚ್ಚ ಹಸಿರು ನಮ್ಮ ಮನಸ್ಸಿಗೆ ನಾಟಿತು. ಅಲ್ಲಿ ಲಘು ಉಪಹಾರವನ್ನು ಕೂಡ ಮಾಡಿದೆವು ನಾವು. ವಿಶೇಷವಾಗಿ ದರ್ಶನ, ನರಸಿಂಹದೇವರ ದರ್ಶನ ಬಹಳ ವಿಶೇಷವಾಗಿ ಆಯಿತು. ಇವೆಲ್ಲ ಕ್ಷೇತ್ರಗಳ ದರ್ಶನವನ್ನು ಸಜ್ಜನರ ಜೊತೆಗೆ ಹೋಗಬೇಕು, ಪಾತ್ರರ ಕೂಡ ಯಾತ್ರೆ ಎಚ್ಚರಿಸಬೇಕು ಅಂತ ಪೂಜ್ಯ ಜಗನ್ನಾಥದಾಸರು ಹೇಳಿದ್ದಾರಲ್ಲ. ತಮ್ಮ ಫಲವಿದು ಬಾಳ್ದೋದಕ್ಕೆ ನಿಜವಾಗಲೂ ನಮ್ಮ ಮನಸ್ಸಿಗೆ ಬಹಳ ಸಂತೋಷ ಆಗ್ತದೆ. ಸಾತ್ವಿಕ ಜನಗಳ ಜೊತೆಗೆ ಯಾತ್ರೆಯನ್ನು ಮಾಡ್ತಕ್ಕಂಥದ್ದು, ಅವರ ಜೊತೆಗೆ ಸಮಯವನ್ನು ಕಳೆಯೋದು ನೋಡ್ರಿ ಎಷ್ಟು ಸಂತೋಷ ಅದು. ಪರಮಾತ್ಮನ ಬಗ್ಗೆ ಅಲ್ಲೆಲ್ಲೇ ಚಿಂತನೆಯನ್ನು ಮಾಡೋದು, ದಾಸರ ಪದಗಳನ್ನು ಹೇಳೋದು ಭಾಳ ವಿಶೇಷ. ಹಾಗೆಯೇ ನಾವು ಮತ್ತೆ ಮುಂದುವರೆದು ಮದ್ದೂರು ಹೋದ್ವಿ. ಅಲ್ಲಿ ನರಸಿಂಹದೇವರು ಇದ್ದಾರೆ. ಅಲ್ಲೇನು ಉಗ್ರ ನರಸಿಂಹ ಅಂತಾರೆ, ಶಾಂತ ನರಸಿಂಹ ಅಂತಾರೆ, ಮುದ್ದು ನರಸಿಂಹ ಅಂತಾರೆ. ಹೇಗೆ ಅಂದ್ಕೊಂಡ್ರು ಉಗ್ರನೋ ಅವನು ರಾಕ್ಷಸರಿಗೆ, ದೈತ್ಯರಿಗೆ, ಕ್ರೂರರಿಗೆ. ಆದರೆ ಭಕ್ತರಿಗೆ ಮುದ್ದು ನರಸಿಂಹವನು, ಮುದ್ದು ನರಸಿಂಹ ಅಂಥೇಳಿ ವಾದಿರಾಜರು ಹೇಗೆ ಹೇಳಿದ್ದಾರಲ್ಲ ಲಕ್ಷ್ಮೀ ಶೋಭಾನದಲ್ಲಿ. ಅಲ್ಲಿಯೇ ನೇತ್ರನಾರಾಯಣ ಪರಮಾತ್ಮನ ದರ್ಶನವನ್ನು ಮಾಡಿದೆವು ನಾವು. ಮದ್ದೂರು ನರಸಿಂಹದೇವರ ಸನ್ನಿಧಾನದಲ್ಲಿ ಭಜನೆ, ನೇತ್ರನಾರಾಯಣ ದೇವರ ಸನ್ನಿಧಾನದಲ್ಲಿ ವಿಶೇಷವಾದ ಭಜನೆಯನ್ನು ಮಾಡುತ್ತಲೇ ಹೋಗ್ತಾ ಇದ್ದೇವೆ. ದಾರಿಯಲ್ಲೆಲ್ಲ ಭಜನೆಯನ್ನು ಮಾಡ್ತಾ ಹೋಗೋದು. ಹಾಗೆ ಮುಂದೆ ಅಲ್ಲಿ ಇನ್ನೊಂದು ಪ್ರಾಣದೇವರು ಇದ್ದಾರೆ ನದಿ ದಂಡೆಯಲ್ಲಿ. ಅಲ್ಲಿ ಹೋಗಿದ್ವಿ ನಾವು. ಹೋಗಬೇಕಾದ್ರೆ ಅದು ರಸ್ತೆ ಸ್ವಲ್ಪ ಏನೋ ಅದನ್ನು ದುರಸ್ತಿ ಕಾರ್ಯ ಇರೋದರಿಂದ ಬಸ್ಸು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅಲ್ಲಿ ಇನ್ನೊಂದು ಸಾರಿ ಮತ್ತೆ ಅಲ್ಲಿ ಪ್ರಾಣದೇವರನ್ನು ದರ್ಶನ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಆ ಪ್ರಾಣದೇವರ ಸನ್ನಿಧಾನದಲ್ಲಿ ಅಲ್ಲಿ ಹರಿದಾಸ ಚತುಷ್ಟಯರು, ಪ್ರಸನ್ನ ವೆಂಕಟದಾಸರು ಇತ್ಯಾದಿಗಳ ಸ್ಥಾಪನೆ ಆಗಿದೆ. ಹೊಳೆ ಆಂಜನೇಯ ಅಂತ ಕ್ಷೇತ್ರ ಅದು. ಇನ್ನೊಂದು ಸಲ ಹೋಗೋಣ ಅಂದ್ಕೊಂಡ್ವಿ. ನೇರವಾಗಿ ನಾವು ಏನು ಮಾಡಿದ್ವಿ ಅಂದರೆ ಕಲ್ಲಹಳ್ಳಿ ಕಡೆ ಪ್ರಯಾಣವನ್ನು ಮಾಡಿದ್ವಿ. ಅಲ್ಲಿ ಭೂವರಾಹಸ್ವಾಮಿ ಇದ್ದಾನೆ. KRSದು ಹಿನ್ನೀರಿನ ಸ್ಥಳ ಅದು. ಬಹಳವಾದಂಥ ಪ್ರಶಾಂತವಾದ ವಾತಾವರಣ. ನಮ್ಮ ವಿದ್ಯಾಲಯದ ಹಿರಿಯ ಸದಸ್ಯರಾದಂಥ ಡಾಕ್ಟರ್ KG ಆನಂದ್ ಅವರು ಯೋಗಿಗಳು. ಯೋಗ ಅಭ್ಯಾಸವನ್ನು ಹೇಳ್ಕೊಡ್ತಾರೆ. ಅವರು ಯೋಗದಲ್ಲಿ ಪರಿಣಿತರು. ಯೋಗದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿಯನ್ನು ಮಾಡಿಕೊಂಡು ಡಾಕ್ಟರೇಟ್ ಕೂಡ ಬರೆದವರು. ಜೊತೆಗೆ ನಮ್ಮ ಹರಿದಾಸ ಸಾಹಿತ್ಯ ವಿದ್ಯಾಲಯದಲ್ಲಿ ಹರಿದಾಸ ಸಾಹಿತ್ಯದ MA ಕೂಡ ಮಾಡಿದ್ದಾರೆ ಅವರು. ಅವರ ವಿಶೇಷ ಕೃಷಿ ಏನಿತ್ತಂದರೆ ಯೋಗದಲ್ಲಿ ದಾಸರು ಯಾವ ರೀತಿ ಹೇಳಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಅವರಿಗೆ. ನನ್ನ ಜೊತೆಗೆ ಸೇರಿದರು ಅವರು. ನನಗೆ ಭಾಳ ಸಂತೋಷ ಆಯಿತು. ಅವರು ವಿಜಯದಾಸರು ಹೇಳಿದಂಥ ಅನೇಕ ಸುಳಾದಿಗಳು, ಉಪಾಸನಾ ಸುಳಾದಿಗಳು ಮತ್ತು ವಿಜಯದಾಸರ ಒಂದು ಯಾವ ರೀತಿ ಕಮಲಗಳು ಇತ್ಯಾದಿಗಳ ಬಗ್ಗೆ, ಚಕ್ರ ಕಮಲ ಬಗ್ಗೆ ಹೇಳಿದ್ದಾರೆ. ಇನ್ನಿತರ ದಾಸರುಗಳ ವಿಚಾರಗಳನ್ನು ಕೂಡ ಅಧ್ಯಯನ ಮಾಡಲಿಕ್ಕೆ ನಮ್ಮ ಜೊತೆ ಒಡನಾಟದಲ್ಲಿ 3-4 ವರ್ಷ ಇದ್ದರು. ಒಂದು ರೀತಿ ಅವರು ವಿರಕ್ತ ಜೀವನನೇ ಅಂತ ಹೇಳ್ಬೋದು. ಅಲ್ಲಿ ಕಲ್ಲಹಳ್ಳಿಯಲ್ಲಿದ್ದು ಊರ ಹೊರಗಿರ್ತಕ್ಕಂಥ ಪ್ರಶಾಂತವಾದ ವಾತಾವರಣದಲ್ಲಿ, ತೋಟದಲ್ಲಿ ಮಧ್ಯದಲ್ಲಿ ಯಾವಾಗಲೂ ಅವರು ಧ್ಯಾನಾಸಕ್ತರಾಗಿರ್ತಾರೆ. ಅಲ್ಲೆಲ್ಲಿ ಸ್ಕೂಲುಗಳು, ಕಾಲೇಜುಗಳು ಹೋಗಿ ಸಾತ್ವಿಕ ವೃಂದಕ್ಕೆ ಹೋಗಿ ಅಲ್ಲಿ ಯೋಗ ಅಷ್ಟಾಂಗ ಯೋಗವನ್ನು ಹೇಳ್ಕೊಡೋದು, ದಾಸರ ವಿಚಾರಗಳನ್ನ ಹೇಳ್ಕೊಡೋದು, ದಾಸರ ಪದಗಳನ್ನು ಹೇಳ್ಕೊಡೋದು, ದಾಸರ ವಿಚಾರದಂಥ ಯೋಗವನ್ನು ಹೇಳೋದು, ಇದೆಲ್ಲ ವಿಷಯಗಳನ್ನು ಅವರು ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಅದು ಒಂದು ರೀತಿ ನಮಗೆ ಭಾಳ ವಿಶೇಷ ಅನ್ನಿಸ್ತು.
ಅದನ್ನು ಇನ್ನು ನಾವು ಮುಂದೆ ಹಾಗೆಯೇ ಕಲ್ಲಳ್ಳಿಗೆ ಹೋದ್ವಿ. ಅಲ್ಲಿ ಅವರು ನಮಗೆ ಎಷ್ಟು ವಿಶೇಷವಾಗಿ ನಮಗೆ ಸ್ವಾಗತ ಮಾಡಿದರೆಂದರೆ, ಅಲ್ಲಿ ದೇವಸ್ಥಾನ ಮಂಡಳಿಯವರಿಂದ ನಮಗೆ ಒಂದು ರೀತಿ ಬನ್ನಿ ಅಂತ ಹೇಳಿಸಿ ಗರ್ಭಗುಡಿ ಅಲ್ಲೇ ಹತ್ತಿರದಲ್ಲೇ ಕುಳಿತುಬಿಟ್ಟು 2 ತಾಸು ನಮಗೆ ಭಜನೆಯನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥಾನ ಮಾಡಿದರು ಅವರು. ದೇವಸ್ಥಾನ ಮಂಡಳಿಯವರು ಕೂಡ ಬಹಳ ಸಂತೋಷಪಟ್ಟರು. ನಮ್ಮ ಸಂಪೂರ್ಣ ಈ ಒಂದು ನಮ್ಮ ಭಜನಾ ಮಂಡಳಿಯ ಪದಗಳನ್ನು ಕೇಳಿ ಅಲ್ಲಿ ವಿಶೇಷವಾದ ಪ್ರಸಾದದ ವಿತರಣೆ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದರು. ಈ ಒಂದು ಸಂದರ್ಭದಲ್ಲಿ ನಾವು ವರಾಹದೇವರ ಬಗ್ಗೆ ಒಂದು 2 ನಿಮಿಷ ಮಾತಾಡಬೇಕಲ್ಲ, ಹೇಳಬೇಕಲ್ಲ. ಪರಮಾತ್ಮನ ಪ್ರಸಿದ್ಧ ದಶಾವತಾರಗಳಲ್ಲಿ ವರಾಹಾವತಾರ ಒಂದು ಸಮಸ್ತವಾದ ಭೂಮಂಡಲವನ್ನು ರಕ್ಷಣೆ ಮಾಡಿದ್ದರಿಂದ ಈತನೇ ಭೂಮಂಡಲಕ್ಕೆ ಅಧಿಪತಿ. ಆಮೇಲೆ ಸಮಸ್ತವಾಗಿ ಏನು ಭೂಮಿಯ ಅಧಿಪತಿ ನರಾದೇವಿಯೇ ಈತನ ಪತ್ನಿ ಅಂತಕ್ಕಂಥವು. ಯಾರನ್ನ? ಈ ಪರಮಾತ್ಮನ ವರಾದೇವರ ಪತ್ನಿ. ವರಾದೇವರು ಹೇಗೆ ಭೂಮಿ ಹೋಗಿತ್ತು ಎಲ್ಲ ವಿಚಾರಗಳಿದೆ. ಈಗ ನಡೀತಾ ಇರೋದು ಶ್ವೇತ ವರಾಹ ಕಲ್ಪ. ಆಮೇಲೆ ಶ್ರೀನಿವಾಸ ಕಲ್ಯಾಣದಲ್ಲಿ ಉಲ್ಲೇಖ ಬರ್ತವೆ. ವರಾಹದೇವರು ಏನು ಮಾಡ್ತಾಯಿದ್ರು? ಎಲ್ಲ ಕಡೆಗಿದ್ದರು ಪರಮಾತ್ಮ ಅಲ್ವಾ, ಅಂಜನಾದ್ರಿಯಲ್ಲಿ ವಾಸನೆ ಮಾಡ್ತಾಯಿದ್ರು. ಎಲ್ಲಿ? ವೈಕುಂಠ ಗಿರಿ ಅಲ್ಲಿ, ವೆಂಕಟಾದ್ರಿಯಲ್ಲಿ. ಆಮೇಲೆ ತಮ್ಮ ಆಹಾರವಾದ ಕಡಲೆಯನ್ನು ಅಪಹರಿಸಿದವನು ವೃಷಭ ಅಂತ ಅಸುರ, ಅವನನ್ನು ನಿಗ್ರಹಿಸಿ ಬರ್ತಾಯಿದ್ರು. ವೃಷಭಾಸುರ ಅಂತ ಇನ್ನೊಬ್ಬ ವೃಷಭಾಸುರನ ಶ್ರೀನಿವಾಸನು ಸಂಹಾರ ಮಾಡ್ತಾನೆ. ಅದಕ್ಕೆ ವೃಷಭಾದ್ರಿ ಅಂತ ಹೆಸರಾಯಿತು. ಈ ವೃಷಭ ಬೇರೆ. ಈ ವೃಷಭ ಅಸುರ ಏನು ಮಾಡ್ತಾ ಇರ್ತಾನೆ? ಕಡಲೆಯನ್ನು ಅಪಹರಿಸ್ತದೆ. ಕಡಲೆ ಬೇಕಲ್ಲ ಈಗ ವರಹಗಳಿಗೆ, ಕಡಲೆ ಆಹಾರ. ನಿಗ್ರಹಿಸಿ ಬರ್ಬೇಕಾದ್ರೆ ಇನ್ನೊಂದು ತನ್ನದೇ ಆದ ರೂಪ, ಇನ್ನೊಂದು ರೂಪ ಶ್ರೀನಿವಾಸನ ಭೇಟಿಯಾಯಿತು. ಪರಸ್ಪರ ವಿಚಾರ ವಿನಿಮಯ ಆಯಿತು. ವರಾಹದೇವರು ಅಂಜನಾದ್ರಿಯಲ್ಲಿ ಶ್ರೀನಿವಾಸನಿಗಾಗಿ ಉಳಿದುಕೊಳ್ಳಲು 100 ಅಡಿ ಜಾಗ ಕೊಟ್ಟರು. ಶ್ರೀನಿವಾಸ, ನೋಡಪ್ಪ ನಾನು ನಿರ್ಗತಿಗಾಗಿದ್ದೇನೆ, ಏನೋ ಕಾರಣದಿಂದ ಹೆಂಡತಿ ಬಿಟ್ಟು ಹೋದ್ಲು, ನಾನು ಹುಡುಕೋತ ಬಂದೇನೆ. ಹೊಟ್ಟೆ ಮೇಲೆ ನಾಟಕಗಳನ್ನು ಆಡ್ತಾರೆ ಪರಮಾತ್ಮ. ಈ 3 ರೂಪಗಳು ಭಾಳ ನಮಗೆ ಕೇಳಿಕೆ ಭಕ್ತರಿಗೆ ಸಂತೋಷ. ಅದಕ್ಕೆ ನನಗೆ ಜಾಗ ಬೇಕು, ದುಡ್ಡಿಲ್ಲ, ಹಾಗೆ ಎಲ್ಲ ಹೇಳ್ತಾನೆ. ಒಂದು ರೀತಿ ಒಳೋ ರೀತಿಯಿಂದ ವರಾಹಸ್ವಾಮಿ ಏನು ಮಾಡ್ತಾನೆ? ಇಲ್ಲಪ್ಪ ನೀನು ಜಾಗ ಕೊಡ್ತೀನಿ ನಿನಗೆ ಅಂತೇಳಿ 100 ಅಡಿ ಜಾಗ ಅಲ್ಲಿ 100 ಕೊಟ್ಟ. ಯಾಕೆಂದರೆ ಪೂರ್ತಿ ಭೂಮಿಗೆ ಅಧಿಪತಿನೇ ಅವನು ಕೊಟ್ಟ. ಆಮೇಲೆ ಒಂದು ಒಡಂಬಡಿಕೆನೂ ಆಯಿತು. ಕೊನೆಗೆ ಶ್ರೀನಿವಾಸ ಹೇಳ್ತಾನೆ, ಮುಂದೆ ನನಗೊಂದು ಒಳ್ಳೆ ಕಾಲ ಬರ್ತದಲ್ಲಪ್ಪ, ನನಗೊಂದೇ ಕಾಳು ಬರುವಾಗ ಆವಾಗ ನಿನಗಿಂತ ನನ್ನ ನೋಡ್ಲಿಕ್ಕೆ ಹೆಚ್ಚು ಬರ್ತಾರೆ. ಆದ್ದರಿಂದ ನಾನು ಒಂದು ಹೇಳ್ತೀನಿ, ಮೊದಲು ನಿನ್ನ ದರ್ಶನವನ್ನು ಮಾಡಲಿ, ನನ್ನ ದರ್ಶನಕ್ಕೆ ಎಲ್ಲ ಭಕ್ತಾದಿಗಳು ಬರಲಿ. ಹಾಗೆ ಮಾತ್ರ ಅವರಿಗೆ ಪೂರ್ಣವಾದಂತಹ ಒಂದು ಫಲ ಬರ್ತಂತ ನೋಡ್ರಿ. ಎಷ್ಟು ಈಗೆಲ್ಲ ಶ್ರೀನಿವಾಸನ ದರ್ಶನಕ್ಕೆ, ವರಾಹ ದರ್ಶನಕ್ಕೆ, ಎಲ್ಲ ವರಾದೇವರ ದರ್ಶನಕ್ಕೆ ಇಂಥ ಎಲ್ಲರೂ ತಿರುಪತಿಯಿಂದ ಶ್ರೀನಿವಾಸನ ದರ್ಶನ ಅಂತ, ವರಾದೇವರ ದರ್ಶನ ಅನ್ನೋಂಗಿಲ್ಲ. ಅದು ಗೊತ್ತಿತ್ತು. ಪರಮಾತ್ಮನ ನಾಟಕಗಳು ಒಂದು ಆಟ. ಆಮೇಲೆ ಏನು ಮಾಡ್ತಾನೆ? ಶ್ರೀನಿವಾಸನಿಗೆ ತಲೆಗಾಯ ಎಲ್ಲ ಆಗಿತ್ತಲ್ಲ, ಈಗ ಹೇಳೋದಿಲ್ಲ, ಹೆಚ್ಚು ಹೇಳೋದಿಲ್ಲ. ಶುಶ್ರೂಷೆಗಳನ್ನು ಮಾಡಲಿಕ್ಕೆ ಬಕಲಾದೇವಿಯನ್ನು, ಬಕಲಾವತಿಯನ್ನು ವರಾದೇವರು ನೇಮಿಸ್ತಾರೆ. ಶ್ರೀನಿವಾಸನ ಊಟಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಒಂದೇ ರೂಪ. ಪ್ರತಿದಿನ ನವಣೆ ಅಕ್ಕಿ, ಜೇನುತುಪ್ಪ ಬಕಲಾವತಿನ ಕೈಯಿಂದ ಕಳಿಸಿಕೊಡ್ತಿದ್ದ. ಬಕಲಾವತಿನೇ ಅವನಿಗೆ ಎಲ್ಲ ಶುಶ್ರೂಷೆಯನ್ನು, ಆಹಾರವನ್ನು ಮಾಡಿಕೊಡ್ತಾ ಇದ್ದು. ಶ್ರೀನಿವಾಸನು ಇನ್ನು ಪದ್ಮಾವತಿಯನ್ನು ವಿವಾಹ ಆಗಬೇಕಲ್ಲ, ಆ ಸಂದರ್ಭದಲ್ಲಿ ಕುಲದೇವತೆಯನ್ನು ವರಾದೇವರ ಸನ್ನಿಧಾನದಲ್ಲೇ ಸ್ಥಾಪಿಸಿದ. ಅಮ್ಮ ವರಾದೇವರೇ, ಧರಾದೇವಿಯನ್ನು ಕರ್ಕೊಂಡು ನನ್ನ ಮದುವೆಗೆ ನೀನು ಆಕಾಶರಾಜನ ಪಟ್ಟಣಕ್ಕೆ ಬರಬೇಕಂತ ಬೇಡಿಕೊಂಡ. ಯಾಕಂದರೆ ಧರಾದೇವಿ, ನೀನು ನಿನ್ನ ಹೆಂಡತಿ ಇಬ್ಬರು ಬರಬೇಕು, ಹಿರಿಯರಿದ್ದೀರಿ ನೀವು. ನೋಡ್ರಿ, ತನ್ನ ಮದುವೆಗೆ ಆಮಂತ್ರಣ ಕೊಡ್ತಾನೆ. ಪದ್ಮಾವತಿ ಮದುವೆ ಆಗ್ಬೇಕಾರೆ ಎಲ್ಲರಿಗೂ ನೀನು ಹಿರಿಯ ಇದ್ದಿ, ಆದ್ದರಿಂದ ನನ್ನ ಕಾರ್ಯವನ್ನು ನೀನು ಪೂರ್ವಗೊಳಿಸು, ಹಿರಿಯನಾಗಿ ನೀನು ಬಾ ಅಂತ ವರಾದೇವರಿಗೆ ಹೇಳ್ತಾನೆ. ಆಗ ವರಾಮರ್ತ ನೋಡ್ತಾನೆ. ನೋಡ್ರಿ ಎಷ್ಟು ನಾಟಕ ಪರಮಾತ್ಮಂದು. ನಿನ್ನ ಮಾತು ಸರಿಯೇ, ಆದರೆ ನನ್ನ ಪ್ರತಿನಿಧಿಯಾಗಿ ಬಕುಲಾದೇವಿ ಇದ್ದಾಳೆ, ನನ್ನ ಪ್ರತಿನಿಧಿ ಬಕುಲಾದೇವಿ ಇದ್ದಾಳೆ. ಈ ಕ್ಷೇತ್ರ ರಕ್ಷಣೆಗೆ ನನ್ನನ್ನು ಬಿಟ್ಟುಬಿಡು. ನೋಡ್ರಿ ಎಷ್ಟು ರಕ್ಷಣೆ ಪರಮಾತ್ಮ. ಶ್ರೀನಿವಾಸನು ಹಾಗೇ ಆಗಲಿ ಅಂತ ಈ ಪರಮಾತ್ಮನ 2 ರೂಪಗಳ ವಿಚಿತ್ರ ನೋಡ್ರಿ. ಆದ್ದರಿಂದ ಧರಾದೇವಿ ಜೊತೆಗೆ ಏನಪ್ಪ ಅಂದ್ರೆ ಇವರು ಪರಮಾತ್ಮ ವರಾದೇವರು ಬರಲಿಲ್ಲ, ಬಕಲಾವತಿನೇ ಕಳಿಸ್ಕೊಡ್ತಾನೆ. ಈಗ ನಮ್ಮಲ್ಲೇನೋ ನಡೀತಿರ್ತಾವೆ ನೋಡ್ರಿ. ಯಾರೋ ನಾವು ಮದುವೆ ಕರೀಲಿಕ್ಕೆ ಹೋಗ್ತೀವಿ, ಹಿರಿಯ ಮನುಷ್ಯರು ಅಂತಾರೆ, ಇಲ್ಲಪ್ಪ ನಮ್ಮ ಮನೆಗೇನೇ ನೋಡ್ಕೊಂತಿರ್ತೀನಿ, ನಮ್ಮ ಮಕ್ಕಳು ಬರ್ತಾರೆ, ಸೊಸೆ ಬರ್ತಾಳೆ, ಅಥವಾ ನಮ್ಮ ಹೆಂಡತಿ ಯಾರೋ ಬರ್ತಾರೆ, ಯಾರೋ ಒಬ್ಬರು ನಮ್ಮ ತಂಗಿ ಬರ್ತಾಳೆ ಅಂತ ಹೇಳ್ತಾರಲ್ಲ. ಈ ಲೋಕವಾಡಿಕೆ ಯಾವ ರೀತಿ ಇದೆ, ಹಾಗೆ ಇದು ವಿಶೇಷವಾದಂಥ ಕ್ಷೇತ್ರ, ಬಹಳ ಒಳ್ಳೆಯ ಕ್ಷೇತ್ರ. ಕಲ್ಲಹಳ್ಳಿ ಕ್ಷೇತ್ರ ವರಾದೇವರು ನೋಡಲಿಕ್ಕೆ 2 ಕಣ್ಣು ಸಾಲದು. ನಮಗೆ ನಿಜವಾಗಲೂ ಆ ದೇವಸ್ಥಾನ ಕಮಿಟಿಯವರು ನಮಗೆ ಭಜನೆ ಮಾಡಲಿಕ್ಕೆ ಎಷ್ಟು ನಮಗೆ ಸ್ಥಳವನ್ನು ಕೊಟ್ಟರು, ನಮಗೆ ಪ್ರಸಾದ ವಿತರಣೆ ಮಾಡಿದರು. ಏನೋ ಅಪ್ಪನ ಆ ಒಂದು ವರಾದೇವರ ಅನುಗ್ರಹ ಅಂತ ಅನ್ಕೋಬೇಕಷ್ಟೇ. ಅಲ್ಲಿ ಭಾಳ ಚೆನ್ನಾಗಿ ಕುಳಿತುಕೊಂಡು ನಾವು ಭಜನೆಯನ್ನು ಅಲ್ಲಿ ಮಾಡಿದ್ವಿ. ಇನ್ನು ವರಾದೇವ್ರದ್ದು ಇನ್ನೂ ವಿಶೇಷತೆ, ಯಾಕಂದರೆ ಭೂಮಿಗೇನೇ ಅಧಿಪತಿ ಇರತಕ್ಕಂಥ ಧರಾದೇವಿಗೆ ಯಜಮಾನ. ಮೂಲಾಧಾರ ಚಕ್ರದ ನೋಡ್ರಿ, ಯಾವಾಗಲೂ ನಾವು ಅಷ್ಟಾಂಗ ಯೋಗ, ನಮ್ಮ ಚಕ್ರ ಕುಂಡಲಿನಿ ಇವೆಲ್ಲ ಧ್ಯಾನವನ್ನು ಮಾಡಬೇಕಾದ್ರೆ ಫಸ್ಟು ಮೂಲಾಧಾರದಿಂದ ಕುಂಡಲಿನಿ ಸರ್ಪ ಮೇಲೆ ಹೇಳಬೇಕಲ್ಲ. ಮೇಲೆ ಹೇಳಬೇಕಂದ್ರೆ ಭೂಮಿ ತಾಯಿಯ ವಿಶೇಷ ಮಹತ್ವ ಇದೆ. ಯಾಕಂತಂದರೆ ಮೂಲಾಧಾರ ಚಕ್ರ ಧ್ಯಾನದಲ್ಲಿ ಭೂಮಿ ತಾಯಿ ಏನು ಅದು ಭೂಮಿ, ರಕ್ತವರ್ಣದ ಕಮಲ,
ಅಲ್ಲಿ ಚತುಷ್ಕೋಣವಾದಂಥ ಭೂಭಾಗ ಇದೆ. ಪೃಥ್ವಿ ತತ್ವವನ್ನು ಚತುಷ್ಕೋಣದಿಂದ ಗುರುತಿಸಲಾಗಿದೆ. ಭೂಭಾಗದ ಮಧ್ಯದಲ್ಲಿ ಮೇರು ಪರ್ವತ, ಮೇರುವಿನ ಮೇಲ್ಭಾಗದಲ್ಲಿ ಸಮತಟ್ಟಾಗಿದ್ದು ಚತುರ್ಮುಖ ಬ್ರಹ್ಮದೇವರ ಆ ಆವಾಸ. ಮೇರುವಿನ 4 ದಿಕ್ಕಿನಲ್ಲಿ ಆ ಭೂಮಿಯಲ್ಲಿ 4 ಕುಲಪರ್ವತಗಳಿವೆ. ನೀಲ, ಗಂಧಮಾದನ, ನಿಷಧ, ಮಾಲ್ಯವಾನ, ಹೀಗೆ ಅನೇಕ 4 ಕುಲಪರ್ವತಗಳು. ಅಲ್ಲದೆ ಮೇಲು ಅಂಟಿನ 4 ದಿಕ್ಕಿನಲ್ಲಿ 4 ಪರ್ವತಗಳು, ಕುಮುದ, ಮಂದರ, ಮೇರುಮಂದರ, ಸುಪಾರ್ಶ್ವ. ಹೀಗೆ ಏನಪ್ಪ ಅಂದ್ರೆ ಅವು ಅಂಟಿಕೊಂಡಂಥ ಕೀಲ ಪರ್ವತಗಳಿವೆ, ಸುತ್ತಲಿರ್ತಕ್ಕಂಥ ಪರಿಸ್ತೀರ್ಣ ಪರ್ವತಗಳಿವೆ. ಹೀಗಾಗಿ ಏನಪ್ಪ ಅಂದ್ರೆ ಮೂಲಾಧಾರ ಚಕ್ರ ಬಹಳ ಇಂಪಾರ್ಟೆಂಟ್. ಅಲ್ಲಿ ಪೃಥ್ವಿ ತತ್ವ ನಮ್ಮ ಎಲ್ಲ ವಿಷಯಗಳು ಮೇಲೆ ಹೋಗಬೇಕು. ಮೇಲೆ ಸಹಸ್ರಾರ ತನಕ ಕುಂಡಲಿನಿ ಶಕ್ತಿ ಸುಸುಮ್ನಿಯಿಂದ ಹೋಗಬೇಕಲ್ಲ. ಹೋಗಬೇಕಾದ್ರೆ ಏನಪ್ಪ ಅಂದ್ರೆ ಭೂಮಿಯಿಂದನೇ ಮೇಲೆ ಹೇಳಬೇಕು. ಅದು ಗುರುತ್ವಾಕರ್ಷಣ ಶಕ್ತಿಯಿಂದ ಕೆಳಗನೆ ಹೋಗ್ತಾ ಇರ್ತದೆ. ಅದಕ್ಕೆ ತಾಯಿಯನ್ನು ನಾವು ಏನಪ್ಪ ಅಂದ್ರೆ ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮಂಡಿತೆ ಇತ್ಯಾದಿ ವಿಷಯಗಳಿಂದ ಆಕೆಯನ್ನು ನಾವು ಬೇಡಿಕೊಂಡು, ಭೂದೇವಿಯೇ ನಿನಗೆ ಸಾಗರ ಸೀರೆ, ಪರ್ವತಗಳೇ ಸ್ತನ, ವ್ಯಾಪ್ತನಾದ ಶ್ರೀಮನ್ನಾರಾಯಣನಿಗೆ ತಕ್ಕದಾದ ಮಡದಿ. ನಾರಾಯಣ ಅಂದರೆ ಇಲ್ಲಿ ಭೂವರಾದೇವರಿಗೆ ತಕ್ಕದಾದ ಮಡದಿ. ನಿನಗೆ ನನ್ನ ವಂದನೆಗಳು. ಪಾದಸ್ಪರ್ಶದಂಥ ಅನೇಕ ಅಪರಾಧಗಳನ್ನು ಮಾಡುತ್ತಿದ್ದೇನೆ, ಕ್ಷಮಿಸು ಅಂತ ಹೇಳಿ ಆ ತಾಯಿಯನ್ನು ಕೇಳಿಕೊಂಡು, ಆಮೇಲೆ ಭೂವರಾದೇವರನ್ನು ಕೇಳಿಕೊಂಡು ವಿಶೇಷವಾಗಿ ಮೂಲಾಧಾರದ ಚಕ್ರದಲ್ಲಿ ಧ್ಯಾನವನ್ನು ಮಾಡಿ, ಅದರಿಂದ ನಾವು ಏನು ಮಾಡಬೇಕು, ನಮ್ಮ ಕುಂಡಲಿನಿ ಶಕ್ತಿ ಮೇಲೆ ಹೋಗಬೇಕು. ಅದು ಗುರುತ್ವಾಕರ್ಷಣದಿಂದ ಕೆಳಗಡೆ ಇಳಿಬಾರ್ದು. ಅದಕ್ಕೆ ಭೂದೇವಿ ಧರಾದೇವಿಯ ಅನುಗ್ರಹ ಬೇಕು. ಧರಾದೇವಿ ಅನುಗ್ರಹ ಇರಬೇಕಂತಂದರೆ ಭೂವರಾಹದೇವರ ಅನುಗ್ರಹ ಬಹಳ ವಿಶೇಷ. ಆದ್ದರಿಂದ ಭೂವರಾಹ ಕ್ಷೇತ್ರಕ್ಕೆ ನಾವು ಬಂದಿದ್ದೆವು. ಭೂವರಾಹದೇವರನ್ನು ನಾವು ಬೇಡಿಕೊಂಡ್ರೆ ನೋಡ್ರಿ, ಈಗ ಬೆಂಗಳೂರು, ಮುಂಬೈ ಅಂತ ಕ್ಷೇತ್ರ ಸ್ಥಳನೇ ಇಲ್ಲ. ಅಪ್ಪ ವರಾಹದೇವರೇ, ನಾವು ಬದುಕಲಿಕ್ಕೆ ನಮಗೆ ಸ್ಥಳವನ್ನು ಕೊಡಪ್ಪ, ಒಂದು 30-40 ಸೈಟ್ ಕೊಡಪ್ಪ, ಇಲ್ಲ ಒಂದು ಯಾವುದೊಂದು ಫ್ಲ್ಯಾಟ್ ಕೊಡಪ್ಪ ಅಂತ ಕೇಳ್ತಕ್ಕಂಥ ಜನಗಳು ಬೇಕಷ್ಟು ಇದ್ದಾರೆ. ಅಲ್ಲಿ ಏನೇನೋ ಬಂದು ಮನೆಯನ್ನು ಕಟ್ಟಿ ಎಷ್ಟು ನೋಡ್ರಿ ಜನಗಳಿಗೆ ಒಂದು ಪರಮಾತ್ಮನಲ್ಲಿ ಭಕ್ತಿ, ನಂಬಿಕೆ ಇದೆ. ನಂಬಿಕೆ ಕೆಟ್ಟವರಿಲ್ಲೋ ರಂಗಯ್ಯನ ಅಂತ ದಾಸರು ಹೇಳಿದ್ದಾರಲ್ಲ. ಆದ್ದರಿಂದ ಏನೋ ನಮಗೆ ನಾವು ಹೋಗಿದ್ವಿ, ನಮ್ಮ ಡಾಕ್ಟರ್ ಕೆ ಜೆ ಆನಂದ್ ಅವರು ನಮ್ಮ ವಿದ್ಯಾಲಯದ ಹಿರಿಯ ಸದಸ್ಯರು, ಅವರು ಅಲ್ಲೇ ಕಲ್ಲಹಳ್ಳಿಯಲ್ಲಿ ವಾಸವಾಗಿದ್ದಾರೆ. ಅಲ್ಲಿ ಹೋಗಿ ನಾವು ದೇವರ ದರ್ಶನ ಮಾಡಿ, ಆಮೇಲೆ ಕೊನೆಗೆ ಅವರ ಯೋಗಾಶ್ರಮ, ಆನಂದ್ ಅವರ ಯೋಗಾಶ್ರಮ, ಅಲ್ಲಿ ಏನು ತೋಟದ ಮಧ್ಯದಲ್ಲಿ ಆಶ್ರಮ, ಸಣ್ಣದ ಆಶ್ರಮ ಕಟ್ಟಿಕೊಂಡಿದ್ದಾರೆ. ಅಲ್ಲೇ ಅವರು ಭಜನೆ ಮಾಡ್ತಾ ಇರ್ತಾರೆ, ಧ್ಯಾನವನ್ನು ಮಾಡ್ತಾರೆ. ಅಲ್ಲಿ ಕೂತರು, ಅಲ್ಲಿ ಕೂಡ ಒಂದಿಷ್ಟು ಧ್ಯಾನವನ್ನು ಭಜನೆಯನ್ನು ಮಾಡಿಕೊಂಡ್ವಿ. ಮತ್ತೆ ಬನ್ನಿ ಸಾರ್ ಅಂಥೇಳಿ ಆನಂದ್ ಅವರು ಹೇಳಿದ್ದಾರೆ. ವರಾಹದೇವರು ನಮ್ಮೆಲ್ಲರನ್ನು ಮತ್ತೆ ಕರೆಸಿಕೊಳ್ಳಿ. ವರಾಹದೇವರ ಅನುಗ್ರಹ ನಮ್ಮೆಲ್ಲ ಕೇಳೋಣ. ಭೂದೇವಿ ಮತ್ತು ವರಾಹದೇವರ ಅನುಗ್ರಹ ನಾವು ಕೇಳೋಣ. ಭೂದೇವಿ ವರಾಹದೇವರ ಅನುಗ್ರಹದಿಂದ ನಾವು ಮೂಲಾಧಾರದಿಂದ ನಮ್ಮ ಶಕ್ತಿಯನ್ನು ಮೇಲೆ ಸಹಸ್ರಾರಿಗೆ ಒಯ್ಯಲಿಕ್ಕೆ ನಾವು ಧ್ಯಾನವನ್ನು ಮಾಡೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಭೂವರಾಹದೇವರಿಗೆ ಜಯವಾಗಲಿ, ಭೂವರಾಹದೇವರಿಗೆ ಜಯವಾಗಲಿ. ಹರೇ ಶ್ರೀನಿವಾಸ. ನಮಸ್ಕಾರ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಮಳೆ ಆಗಿರೋದ್ರಿಂದ ನಮ್ಮ ಊರಿನಲ್ಲಿ ಬ್ಯಾಕ್ ವಾಟರ್ ತುಂಬ ಚೆನ್ನಾಗಿ ಬಂದಿದೆ. ಕ್ಯಾರೆಸ್ ಡ್ಯಾಮ್ ತುಂಬಿದೆಯಲ್ಲ, ಅದಕ್ಕೆ ಹಾಕ್ಬಿಟ್ಟು ನದಿ ನೀರು ಫುಲ್ ತುಂಬಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನೀರು ವಾಕ್ ಮಾಡೋದಕ್ಕೆ, ಧ್ಯಾನ ಮಾಡೋಕ್ಕೆ ಭಾಳ ಸೂಕ್ತವಾದ ಜಾಗ. ನಾನು ನಿಮ್ಮೆಲ್ಲರಿಗೂ ಹೇಳ್ತಿರ್ತೀನಿ, ಇನ್ವೈಟ್ ಮಾಡಿದ್ದೀನಿ ಎಷ್ಟೊಂದು ಸಲ. ಬನ್ನಿ, ವೀಕೆಂಡು ನಮ್ಮೂರಲ್ಲಿದ್ದು ಸ್ವಲ್ಪ ಅಧ್ಯಾತ್ಮ ಧ್ಯಾನ ಎಲ್ಲ ಮಾಡ್ತಾ, ಪ್ರಕೃತಿ ಜೊತೆ ಕಳೀತಾ, ರಿಲ್ಯಾಕ್ಸ್ಡಾಗಿ ನಿಮ್ಮನ್ನು ನೀವು ರೀಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ನನಗೆ ಗೊತ್ತು. ಎಲ್ಲರಿಗೂ ಸಮಯದ ಅಭಾವ ಇದೆ, ಆದರೂ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಇನ್ವೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಒಮ್ಮೆ ಸಮಯ ಮಾಡಿಕೊಂಡು ನಮ್ಮೂರಿಗೆ ಬನ್ನಿ. ಇಲ್ಲಿ ಉಳ್ಕೊಳ್ಬೋದು. ಓಕೆ, ಉಳ್ಕೊಂಡು ನಿಮಗೆ ನೀವು ಒಬ್ಬ ಬೆಸ್ಟ್ ಫ್ರೆಂಡಾಗಿ ಮತ್ತು ರಿಲ್ಯಾಕ್ಸ್ಡಾಗಿ ವಾಪಸ್ ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆಲ್ ವೆಲ್ಕಮ್. ಥ್ಯಾಂಕ್ ಯು.